ಸರ್ ಅಕ್ಷಯ್ ಕುಮಾರ್ ಹನುಮಂತ ಪೂಜಾರಿ ಇಲ್ಲಿ ಕಾಶಿದಿಂದ ವಿಶ್ವೇಶ್ವರನ ಆಗಮನ ಓಂಕಾರೇಶ್ವರ ಎಂಬ ಹೆಸರಿನಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ರು ಅಂತ ಹೇಳ್ತಾರೆ. ಇದು ದೇವರ ಹೆಸರು ರಾಮೇಶ್ವರ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಲಿಂಗರಿದೆ, 3 ಉದ್ಭವ ಲಿಂಗ. ಬ್ರಹ್ಮದೇವ್ರದ್ದು ವರ್ಷಕ್ಕೊಮ್ಮೆ ಪೂಜೆ ದೀಪಾವಳಿ ಪಾಡ್ಯಕ್ಕೆ ಬಂದ ಪ್ರತಿಷ್ಠೆ. ನಂತರ ಹಿಂದ ದೇವಿ ಆನಂದನಾಯಕಿ ದೇವಿ, ಸುತ್ತಮುತ್ತೆಲ್ಲ ಕಾಳಭೈರವ, ಲಕ್ಷ್ಮೀ ನರಸಿಂಹ, ಅಂಬರೀಶ್ವರ, ಹನುಮನ್ ದೇವರ ದೇವಸ್ಥಾನ ಸುತ್ತಮುತ್ತ. ನಂತರ ವನವಾಸ ಹೋಗೋ ಟೈಮ್ ಶ್ರೀರಾಮಚಂದ್ರ ಬಂದ ಸ್ವತಃ ಈಶ್ವರ ಪೂಜೆ ಮಾಡ್ಕೊಂಡು ಬಿಡಿಸ್ತಾರೆ ತಪಸ್ಕೊಡ್ತಾರೆ. ಅದಕ್ಕೆ ರಾಮೇಶ್ವರ ಅಂತೇಳಿ ಹೆಸರು ಮುಂದಾಗಿತ್ತು. ರಾಮ ಬಂದಿದ್ದಾಗೆ ಫಸ್ಟ್ ದೇವರ ವನವಾಸದ ಟೈಮಲ್ಲಿ ರಾಮ ರಾಮ ಲಕ್ಷ್ಮಣರು ಬಂದ ಸ್ವತಃ ಈಶ್ವರ ಪೂಜೆ ಮಾಡ್ಕೊಂಡು ತಪಸ್ಕೊಟ್ಟು ಅದು ಲಿಂಗು ಉದ್ಭವ ಲಿಂಗ. ಉದ್ಭವ ಲಿಂಗ, 3 ಉದ್ಭವ ಲಿಂಗ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ 3 ಉದ್ಭವ ಲಿಂಗ ಮೊದಲು. ಈಗ ಅಂದಾಜೆ 8ನೇ ಶತಮಾನ ಕಟ್ಟಡ ಅಂತ ಹೇಳ್ತಾರೆ. ಯಾರು ಕಟ್ಟಿರ್ಬೋದು? ಮರಶಿಲ್ಪಿ ಜಕಣಾಚಾರ್ಯ ಅಂತ ಶಿಲ್ಪಿ ಇದ್ರಿ, ಅವ್ರು ಕೆತ್ತನೆ ಮಾಡಿದ್ರು ಅಂತ ಹೇಳ್ತಾರೆ. ಓಕೆ. ಅಂದಾಜೆ 8ನೇ ಶತಮಾನ ಅಂತ ಹೇಳ್ಕೊಂಡು ಬಂದಾರೆ. ಈಗೇನು ಆ ಕಡೆ ಎಲ್ಲ ಹಳದಿರು ಪಟ್ಟದಕಲ್ಲು ಆಟ ಕಾಲ ಆಗಿದ್ದಂತ ಹೇಳ್ತಾರೆ. ಇದೆಲ್ಲ ಅದೇ ಶಿವನ ಕೆತ್ತನೆ ಅಂತ ಹೇಳ್ತಾರೆ. ಇಲ್ಲಿ ಜಾತ್ರೆ ಗೀತ್ರೆ ನಡೆಯುತ್ತಾ? ಶಿವರಾತ್ರಿಗೆ ಆಗ್ತೈತಿ, ಮಹಾಶಿವರಾತ್ರಿ 5 ದಿವಸ ಉತ್ಸವ ಆಗ್ತೈತಿ. ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ ಆಗ್ತೈತಿ. ಗುಡಿ ಪ್ರದಕ್ಷಿಣೆ ಹಾಕೊಂಬಂದು ಪಲ್ಲಕ್ಕಿ ಒಳಗಿನ ಮೂರ್ತಿನ ಇಲ್ಲಿ ಗಾಡಿ ಒಳಗೆ ಗುಡಿಸಿ ಮಂಚು ಸೇವೆ ಮಾಡ್ತೈತಿ. ದೇವರು ಮನಸ್ಸು ಕಾರ್ಯಕ್ರಮ ಅಂತೇಳಿ ಪ್ರತಿ ಸೋಮವಾರ ಆಗ್ತೈತಿ. ಮುಂಜಾನೆ 4 ಗಂಟೆಗೆ ಕಕ್ರಾರ್ತಿ ಅಂತ ಮಾಡ್ತೀವಿ. ಕಕ್ರಾರ್ತಿ ಅಂತೇಳಿ ಎಲ್ಲ ದೀಪ ನಂದ ದೀಪದ ಎಲ್ಲ ಚಿಕ್ಕ ದೇವರಿಗೆ ಎಬ್ಬಿಸುವ ಕಾರ್ಯಕ್ರಮ ಅಂತೇಳಿ ಮಾಡ್ತೀವಿ. ಪೂಜೆಗಿಂತ ಮುಂಚೆ ಇತ್ತು 4 ಗಂಟೆಗೆ ದೇವರಿಗೆ ಎಬ್ಬಿಸುವ ಕಾರ್ಯಕ್ರಮ ಅಂತೇಳಿ ಮಾಡಿದ್ರು. ನಂತರ ಪೂಜೆ ಏನಂತ 6 ಗಂಟೆಗೆ ಸ್ಟಾರ್ಟ್ ಆಗಿ 7 ಗಂಟೆಗೆ ಮುಗಿತು. ಮತ್ತು ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗಿ 6-6:30 ಗಂಟೆಗೆ ಮುಗಿಸ್ತೀವಿ. ಅನ್ನಪ್ರಸಾದದ ವ್ಯವಸ್ಥೆ ಏನಾದ್ರು ಇರುತ್ತಾ? ಪ್ರಸಾದ ಐತಿ. ಶ್ರಾವಣ ಪೂರ 1 ತಿಂಗಳು ಪೂರ ಇರ್ತೈತಿ. ಮುಂದೆ ರೀತಿ ಪ್ರತಿ ಅಮಾವಾಸ್ಯೆಗೆ ಅಷ್ಟೇ ಇರ್ತೈತಿ. ಜಾತ್ರೆ ಶಿವರಾತ್ರಿಗೆ ಹಾಗೆಲ್ಲ ಇರ್ತೈತಿ 4 ದಿವಸ. ದಾನಂ ಹೂವು ಅಂತೇಳಿ ದೊಡ್ಡ ಹೂವು ಆಗ್ತೈತಿ. ಅದು 3 ಕಲರ್ ಚೇಂಜ್ ಆಗ್ತೈತಿ. ದಾನಂ ದೇವಿಗೆ 3 ಟೈಮ್ ಪೂಜೆ ಆಗ್ತೈತಿ ನೋಡ್ರಿ, ಅಲಂಕಾರ ಬೇರೆ ಬೇರೆ. ಅದು ಇದು 3 ಕಲರ್ ಬೇರೆ ಬೇರೆ ಕಲರ್ ಆಗ್ತೈತಿ. ಅದೇ ಹೂವನ್ನ ಪ್ರತಿದಿನನೂ ಅದೇ ಹೂವನ್ನ ಸಂಜೆ ಆದಾಗ ಮುಂದಿನ ಆಗ್ತೈತಿ. ದಾನಂ ಹೆಂಗೆ ವಯಸ್ಸಾದಂಗೆ ಇದನ್ನಾಗಿರ್ತಾರೆ ನೋಡಿ, ಹಂಗೆ ಇದು ಹೂವು ಬಾಡಿ ಬರ್ತೈತಿ. ಸಂಜೆ ಆದಂಗೆ ಕಲರ್ ಚೇಂಜ್ ಹಾಕೊಂಡು ಬಾಡ್ಬೇಕು. ಅದು ಬಿಟ್ಟು ಬೇರೆ ಹೂವು ಏನೋ ಈ ಕಲರ್ ಚೇಂಜ್ ಆಗೋದು. ಈಗ ಹೂವು ಅಲ್ಲ, ಅದೇ ಹೂವನ್ನೇ ನೀವು ಪೂಜಾಕ್ಕೆ ಯೂಸ್ ಮಾಡ್ತೀರಾ? ಈಗ ದೊಡ್ಡದಾಗ ಹಾಕೊಂಡು ತಂದು ಕೊಡಕತ್ತಿ ಮಂದಿ ಬೇರೆ ಬೇರೆ ಹೂವನ್ನು ಯೂಸ್ ಮಾಡ್ತಿದ್ವಿ. ಇದು ಬ್ರಹ್ಮಲಿಂಗ ಅಂತ ಹೇಳಿ, ಬ್ರಹ್ಮದ ಮೂಲಕ ಒಳಗೆ ಪೂಜೆ ಇಲ್ಲ. ಅದು ದೀಪಾವಳಿ ಪಾಡ್ಯಕ್ಕೆ 1 ದಿವಸ ಅಷ್ಟೇ ಓಪನ್ ಆಗಿ ಪೂಜೆ ಆಗ್ತೈತಿ. ಅದಕ್ಕೆ ಹಿಂಗೆ ದೇವ್ರ ವಸ್ತು ಇಟ್ಟಿರ್ತೀವಿ ಒಳಗೆ. ಅದು ನಾವು ಲಾಕರ್ ಮಾಡಿಸಿ ಮೊದಲು ಕಟ್ಟಿಗೆ ಬಾಗಿಲಿರ್ತೀವಿ. ಇಲ್ಲಿ ಈಗ ಒಂದು 4 ವರ್ಷ ಆದ್ರಿಂದ ಲಾಕರ್ ಮಾಡಿಸಿ ಒಟ್ಟು 1 ತಾಸು 2 ತಾಸು ಅಷ್ಟೇ ಅಭಿಷೇಕ ಪೂಜೆ ಮಾಡಿ ಮತ್ತೆ ಪೂಜೆ. ವಿಷ್ಣು ಲಿಂಗ ಅಂತೇಳಿ ಡೈಲಿ ಪೂಜೆ ಆಗತ್ತೆ. ಇದು ಉದ್ಭವ ಲಿಂಗನ? ಉದ್ಭವ ಲಿಂಗ ಇದು 3 ಉದ್ಭವ ಲಿಂಗ ಇದೆ. ಕಾಶಿಯಿಂದ ವಿಶ್ವೇಶ್ವರ ತಮ್ಮ ವಾಹನ ನಂದಿಯನ್ನು ಕಳಿಸ್ತಾರ. ಪ್ರಶಾಂತವಾದ ಜಾಗವನ್ನು ನೋಡ್ಕೊಂಬ ಅಂತೇಳಿ ನಂದಿ ಬಂದ ಮ್ಯಾಲ ಅಕ್ಷಯ ಪರ್ವತ ಅಂತ ಐತೆ. ಅಕ್ಷಯ ಪರ್ವತ ಬಂದಿಸಿಂದ ನೋಡುವಾಗ ಇಲ್ಲಿ ದಟ್ಟ ಅರಣ್ಯ ಐತೈತಿ. ಕಾಡು ಅಷ್ಟೇ ವಿರೋಧ ಪ್ರಾಣಿಗಳು ಬೆಕ್ಕ ಇಲ್ಲಿ ಎಲ್ಲ ಕೂಡಿ ಆಟ ಆಡ್ತಿದ್ವು. ಹುಲಿ ಸಿಂಹ ಚಿರತೆ ಅವೆಲ್ಲ ಸಣ್ಣ ಸಣ್ಣ ಪ್ರಾಣಿಗಳನ್ನೆಲ್ಲ ಕರ್ಕೊಂಡು ಆಟ ಆಡ್ತಿದ್ವು. ಶಾಂತವಾದ ಜಾಗ ಐತತ್ರಿ, ಜನ ಯಾರ ಕಡಿಮೆ ಇರ್ತದೆ. ಅದು ಶಾಂತ ನಂದಿಗೆ ಶಾಂತ ಅನ್ಸಾರ ಹೋಗಿ ತಮ್ಮ ಸ್ವಾಮಿ ತಿಳಿಸಿದ್ರಿ ಈಶ್ವರ ಜಾಗ ತಮ್ಮ ಕ್ರೂರ ತಮ್ಮ ಪಾದಗಳನ್ನ ಮುದ್ರೆ ಮಾಡಿ ಬಿಡ್ತಾರೆ, ಪುನಃ ಮಾಡಿ ಬಿಡ್ತಾರೆ ನಂದಿ. ಈಶ್ವರ ಐತೆ ತಮ್ಮ ಪರಿವಾರ ಸಹಿತ ಪಾರ್ವತಿ ಗಣಪತಿ ಷಣ್ಮುಖ ಸಹಿತ ಬಂದ ಇಲ್ಲಿ ನೆನೆಸಿದ್ರ ಅಂತ ಹೇಳ್ತಾರೆ. ಶಿವ ಈಶ್ವರ ಬಂದ ನೆನೆಸೋಣ, ಬ್ರಹ್ಮ ವಿಷ್ಣು ನಂತರ ಬಂದು ಶಿವಾಜಿ ನೆನೆಸಿದ್ರು ಇಲ್ಲಿ ಬಂದ.
ಇಲ್ಲಿ ಪಾರ್ವತಿ ದೇವಿ ಅಂದ್ರೆ ಆನಂದನಾಯಕಿ ಎಂಬ ಹೆಸರಿನಲ್ಲಿ ಇಲ್ಲಿ ಬಂದು ನೆಲೆಸಿದ ಅಂತ ಹೇಳ್ತಾರೆ. ಏನ್ರಿ ಯಾವ ರೀಸನ್ಗೆ? ಆನಂದನಾಯಕಿ ಎಂಬ ಹೆಸರಿನಲ್ಲಿ. ಹಾಂ, ಏನು ಏನು ಇದ್ರ ಹಿನ್ನೆಲೆ ಏನು? ಇದು ಇಲ್ಲಿ ಕಾಶಿ ಒಳಗೆ ವಿಶ್ವನಾಥ ಪಾರ್ವತಿ ದೇವಿ ಇದೆ ಇಲ್ಲಿ. ಪಾರ್ವತಿ ದೇವಿನ ಇಲ್ಲಿ ಆನಂದನಾಯಕಿ ಎಂಬ ಹೆಸರಿನಲ್ಲಿ ಬಂದು ನೆಲೆಸಿದ್ರು. ಅವ್ರು ವಿಶ್ವೇಶ್ವರ ಏನಂದ್ರೆ ಓಂಕಾರೇಶ್ವರ ಎಂಬ ಹೆಸರಿನಲ್ಲಿ ಬಂದು ನೆಲೆಸಿದ್ರು. ಆಮೇಲೆ ನಂತರ ಇದ್ರ ಪುರಾಣ ವನವಾಸಕ್ಕೆ ಹೋಗುವಾಗ ರಾಮ ಪುರಾಣ ರಾಮೇಶ್ವರ ಅದ ರಾಮ ಏನಂತ ತಮ್ಮ ಹೆಸರು ಶಾಶ್ವತವಾಗಿ ಇರ್ಲಿ ಅಂತ ಅಂದ್ಬಿಟ್ರಿ ರಾಮ ತಿಳ್ಕೊಳಗ. ಓಂಕಾರೇಶ್ವರ ಗಿಂದ ಹೆಸರು ರಾಮೇಶ್ವರ ಮುಂದೆ ಆತ್ರ ಅಲ್ಲಿ ಹಿಡ್ಕೊಂಡು ರಾಮೇಶ್ವರ ಮುಂದೆ ಹೆಸರು ದೇವ್ರ ಹೆಸರು. ಇದು ಸಣ್ಣ ರಾಮ ತೀರ್ಥತೆ ಅಲ್ಲಿ ಇದು ಮಾಡ್ತಾರೆ ರಾಮ ಅನುಭವನ ರಾಮ ತೀರ್ಥ ಊರಿಸ್ತಾರೆ. ದೇವ್ರ ಹೆಸರು ರಾಮೇಶ್ವರ. ಇಲ್ಲೊಂದು ಮಾರ್ಗ ಐತೆ ಅದೊಂದು ಹಾಲಿನ ಬೆಳಕಿರ್ತಾರೆ ಇಲ್ಲಿ. ಹಿಂದಿನದಲ್ಲಿ ಹ್ಞೂ ಇದರಿ ಇದೆ ಕಡೆ ಆಗ್ತಾರಲ್ಲ ನಾವು ಸ್ವಲ್ಪ ಸುಮ್ಮನೆ ಬಂದು ಟಾರ್ಚ್ ಪಾರ್ವತಿ ದೇವಿ ಇಲ್ಲಿಂದ ಬಂದ ವಿಶ್ವೇಶ್ವರ ಪಾರ್ವತಿ ಇಬ್ಬರು ಕಾಶಿದಿಂದ ಬಂದಿದ್ದು ಮಾಡಿದ್ರೆ ಅದು. ಇದು ಕಾಶಿಗೆ ಹೋಗುತ್ತೇನು ಸರ್ ಇದು? ಕಾಶಿಗೆ ಹೋಗ್ಬೇಕಂತೆ ಅಲ್ಲಿ ಪುರಾತನ ಮೊದಲೇ ತಿಳ್ಕೊಳ್ಕೊಂಡ ಅಲ್ಲಿ ಜನ ಯಾರು ಪರೀಕ್ಷೆ ಮಾಡಕ್ಕಾಗಲ್ಲ. ಹಾಂ ಹಾಂ ಒಳಗೆ ಮನುಷ್ಯ ಅಡ್ಡಾಡ್ ಹೋಗಿರ್ತಾರೆ.